ಫ್ರೆಂಡ್ಸ್, ಇದೇ ದೇವಸ್ಥಾನ. ನನಗೆ ಇವನು ದೇವ್ರು ಕೊಟ್ಟಿರೋ ವರ. ಇವನು ನನ್ನ ಮಗ. ಇವನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಭಟ್ರು ಅವರು ಅನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿನ್ ಕ್ವಶನ್ಸ್ ಕೇಳಬೇಡ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತಾ ಗೌಡ. ಐ ಆಮ್ ಗುಡ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಈವ್ನಿಂಗ್ ಬ್ಲಾಗ್, ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನನ್ನ ಮಗ ದೇವ್ರ ಮನೇಲಿ ಮಾಡಿದ್ದಾನೆ ಹಬ್ಬ ಅಂದರೆ ಯಾವ ರೀತಿ ಮಾಡಿದ್ದಾನೆ ಅಪ್ಪು ಅಂತಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ದೇವ್ರ ಮನೆಯೆಲ್ಲ ಯಾವ ರೀತಿ ಮಾಡಿಕ್ಕಿದ್ದಾನೆ ನೀವೇ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ನೀರೆಲ್ಲ ತಗೊಂಡು ಆ ದೀಪಿಗೆಲ್ಲ ಚೆಲ್ಲಿ ಇಲ್ಲೆಲ್ಲ ನೋಡಿ ಎಷ್ಟು ಕೆಲಸ ಕೊಡ್ತಾನೆ ಅಂದರೆ ಫ್ರೆಂಡ್ಸ್ ನನಗೆ. ಇವಾಗ ಇಷ್ಟೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋಷ್ಟರಲ್ಲಿ ಫ್ರೆಂಡ್ಸ್ ಫೈನಲಿ ಮುಗೀತು ದೇವ್ರ ಮನೆ ಕ್ಲೀನಿಂಗ್ ಫುಲ್ಲು. ಅವ್ನು ಮಾಡಿದೆಲ್ಲ ಅಷ್ಟು ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಹೂವಿಕ್ಕಿ ನಾನು ಪೂಜೆ ಎಲ್ಲ ಮಾಡಿ ಫುಲ್ ಫಿನಿಶಿಂಗ್ ಆಯಿತು. ಒಂದು ಯಾವಾಗಲೂ ಇದೆ ಫ್ರೆಂಡ್ಸ್, ದೇವ್ರ ಮನೆಗೆ ಹೋಗೋದು, ಕುಂಕುಮ ಎಲ್ಲ ಚೆಲ್ಲೋದು. ನೋಡಿ, ಈ ಕುಂಕುಮನೇ ಇಕ್ಕಿಲ್ಲ, ಕುಂಕುಮ ಅರ್ಶಿನ ಇಕ್ಕಿಲ್ಲ ಇವತ್ತು. ಯಾಕೆಂದರೆ ತಿರ್ಗಾ ಹೋಗಿ ಚೆಲ್ತಾನೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಇಕ್ಕೆ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಇವನೇ ನನ್ನ ಮುದ್ದಿನ ಮಗ, ತೀಟೆ ಮಗ. ನೋಡೋರೆಲ್ಲ ಏನಕ್ಕೆ ನೀನು ಇಷ್ಟೊಂದು ತೀಟೆ ಮಾಡೋದು ಅಂತ ಕೇಳ್ತಿದ್ದಾರೆ. ನೋಡಿ, ಇವರೇ ನಿಮ್ಮ ಫ್ರೆಂಡ್ಸು. ಹಾಯ್ ಮಾಡು ಫ್ರೆಂಡ್ಸ್ಗೆ. ಬಾಯ್ ಅಲ್ಲ, ಹಾಯ್ ಹಾಯ್ ಅನ್ನು. ನೀನು ಯಾಕೆ ಅಷ್ಟೊಂದು ತೀಟೆ ಮಾಡೋದು? ಎಲ್ಲ ಹಂಗೆಲ್ಲ ಹಾಳು ಮಾಡಿದ್ ಯಾರಪ್ಪ? ಅಷ್ಟು ಗಲೀಜು ಮಾಡಿದ್ ಯಾರು? ಕುಂಕುಮ ಚೆಲ್ಲಿದೆಲ್ಲ ಯಾರು? ಏನದು ಏನದು? ಜೋಳ. ಇವತ್ತು ಅಂಗನವಾಡಿಗೆ ಹೋಗಿದ್ದ ಫ್ರೆಂಡ್ಸ್. ಇವನಿಗೆ ರೂಢಿ ಮಾಡೋಣ, ಸ್ಕೂಲ್ ಹಾಕೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದೆ. ಅಪ್ಪು ಇಲ್ಲ ನೋಡಲಿ, ಏನೋ ಕೇಳ್ತಿದ್ದಾರೆ. ನಿಂಗೆ ಜನವರಿ ಫೆಬ್ರವರಿ ಬರುತ್ತಲ್ಲ, ಹೇಳಪ್ಪ. ಜನವರಿ ಫೆಬ್ರವರಿ ಹೇಳು. ಜನವರಿ, ಮಾರ್ಚ್, ಮೇ, ಜುಲೈ. ತೆಗಿ, ಬೆಟ್ ತೆಗಿ. ಜುಲೈ, ಹಾಯ್ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ನಮ್ಮೂರು ದೇವಸ್ಥಾನಕ್ಕೆ. ಇವತ್ತು ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲೇ ನಮ್ಮನೆ ಹತ್ರನೇ ಇರೋದು. ನಾನು ಟೈಮ್ ಸಿಕ್ಕಿದ್ರೆ ಫ್ರೈಡೇ ಟ್ಯೂಸ್ಡೇ ಮಿಸ್ ಮಾಡಲ್ಲ, ಹೋಗ್ತೀನಿ, ಬರ್ತೀನಿ. ನೋಡಿ, ಏನೋ ಕೇಳ್ತಿದ್ದಾನೆ. ನೋಡಿ, ಇವಳು ಜಾಯ್ನ್ ಆಗಿದ್ದಾಳೆ ನಮ್ಮ ಜೊತೆ ಬರೋಕ್ಕೆ. ಹಾಯ್ 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 ಮೇಡಮ್ಮ. ಹಾಯ್. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಟ್ಯೂಷನ್ಗೆ. ಎಲ್ಲಿಗೆ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚಾಮಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋರಿಗೆಲ್ಲ. ಫ್ರೆಂಡ್ಸ್, ಇದೇ ದೇವಸ್ಥಾನ. ನಮ್ಮೂರಲ್ಲಿ 3 ದೇವಸ್ಥಾನ ಇದೆ. ಯಾವ್ದು ಅಂತ ಅಂದ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು ಬಂದು ತೋರಿಸ್ತೀನಿ. ಇದು ಹೆಣ್ದೇವರು ಪಳೆಕಮ್ಮ ಅಂತ ಅಂದ್ಬಿಟ್ಟು ತುಂಬ ಶಕ್ತಿವಾದ ಟೆಂಪಲ್ ಫ್ರೆಂಡ್ಸ್. ಎಲ್ಲರೂ ಎಂಥವ್ರಿಗಾದ್ರೂ ಮಕ್ಕಳಾಗಲ್ಲ ಅಂತಂದರೆ ಮಕ್ಕಳಾಗುತ್ತೆ. ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿಕೊಡ್ತಾರೆ ಅಷ್ಟೇ. ಬಟ್ ಕೆಟ್ಟದಂತೂ ಯಾರಿಗೂ ಮಾಡಿಕೊಡೋದ. ಇನ್ನೊಬ್ರಿಗೆ ಏನಾರ ಕೆಟ್ಟದ್ದು ಮಾಡಬೇಕು ಅಂತಂದರೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಅಪ್ಪು ಯಾವ ರೀತಿ ಅರ್ಶಿನ ಕುಂಕುಮ ಇಟ್ಕೊತಿದ್ದಾನೆ ಅಂತ ಅಂದ್ಬಿಟ್ಟು. ನಾವು ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ಅರ್ಶಿನ ಕುಂಕುಮ ಕೊಟ್ಟಿದ್ದು ತೊಗೊತಾ ಇದ್ದೀವಿ. ಅವನು ನೋಡಿ ಯಾವ ರೀತಿ ಇಟ್ಕೊತಿದ್ದಾನೆ. ನಾವು ಯಾವ ರೀತಿ ಇಟ್ಕೊತೀವೋ ಸೇಮ್ ಅದೇ ರೀತಿ ಇಟ್ಕೊತ ಅಷ್ಟು ಅಬ್ಸರ್ವ್ ಮಾಡಿದ್ದಾನೆ ಅವನು. ಮತ್ತು ನಾವು ತಾಳಿಗೆ ಇಟ್ಕೊತೀವಲ್ಲ, ಸೊ ಆ ಥರ ಅವನು ಇಟ್ಕೊತಾನೆ ನೋಡಿ. ತುಂಬ ಇಂಟೆಲಿಜೆಂಟ್ ಮ್ಯಾನ್ ಗೈಸ್ ಇವನು. ಕಣ್ಣಲ್ಲಿ ನೋಡಿದಷ್ಟೇ ಬೇಗ ಮಾಡ್ತಾನೆ. ಯಾವುದಾದ್ರೂ ಸರಿ ಇದೆ ಅಂತಲ್ಲ, ತುಂಬ ಅಂದರೆ ತುಂಬ ಇಂಟೆಲಿಜೆಂಟ್. ನನಗೆ ಇವನು ದೇವ್ರು ಕೊಟ್ಟಿರೋ ವರ. ಇವನು ನನ್ನ ಮಗ. ಇವನು
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ನೋಡಿ ಫ್ರೆಂಡ್ಸ್, ಅಪ್ಪು ಪ್ರದರ್ಶನ ಆಗ್ತಿದ್ದಾನೆ, ಹೆಂಗೆ ಓಡೋಗ್ತಿದ್ದಾನೆ. ಅಲ್ಲಿ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್, ಸೊ ಅದಕ್ಕೆ ಅವನು ಓಡೋಗ್ತಿದ್ದಾನೆ. ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ಮತ್ತು ಪಾಯಸ ಇದೆ ನೋಡಿ, ಇನ್ನೂ ಬಿಸಿನೇ ಇದೆ ಫ್ರೆಂಡ್ಸ್. ಯಾಕೆ ನೋಡಿ, ಇವ್ರಿಗೆ ತಿನ್ಬೇಡ ಅಂತ ಹೇಳ್ತಿದ್ದಾನೆ. ತಿನ್ಬೇಕು, ತಿನ್ನು, ಇವಾಗ ತಿನ್ನು ತಿನ್ನು. ಪಾಯಸ ಕುಡಿತೀಯಾ? ಪಾಯಸ ಕುಡಿತೀಯಾ? ಏನ್ ತಿಂತ್ಯಾ? ಅನ್ನ ತಿಂತ್ಯಾ? ಇವನ್ಗೂ ಸಪ್ರೇಟಾಗಿ ಹಾಕೊಡ್ಬೇಕು ಗೈಸ್. ಏನಿನ್ನ ಬೇಕು? ಫಸ್ಟ್ ಇದೆಲ್ಲ ಕುಡಿ, ಬಿದೋಗ್ತೀಯಾ? ತಿನ್ನು ಬೇಗ. ಅಪ್ಪುಗೆ ಬಿಸಿಬೇಳೆ ಬಾತ್ ಬೇಡ ಅಂತ ಅಂದ್ಬಿಟ್ಟು ಪಾಯಸ ಕುಡಿತಿದ್ದಾನೆ. ಪಾಯಸ ಹೆಂಗಿದೆ ಅಪ್ಪು? ಚೆನ್ನಾಗಿತ್ತಾ? ಯಾರು ಮಾಡಿದ್ದು? ಏಯ್, ನಾನಾ? ಭಟ್ರು 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 ಅವರು ಅನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿನ್ ಕ್ವಶನ್ಸ್ ಕೇಳಬೇಡ ಗೈಸ್. ಇದು ಆಂಜನೇಯ ಸ್ವಾಮಿ, ತುಂಬ ಚೆನ್ನಾಗಿದೆ. ಓಪನ್ ಇಲ್ಲ, ಸ್ಯಾಟರ್ಡೆ ಮಾತ್ರ ಓಪನ್ನು. ಓಪನ್ ಇದ್ದಾಗ ಇದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಊರ ಮಧ್ಯದಲ್ಲಿ ಒಂದು ಹಳ್ಳಿ ಕಟ್ಟೆ ಮರ. ಹಳ್ಳಿ ಅಂದ್ರೆ ಒಂಥರ ಚಂದ ಅಲ್ವಾ ಫ್ರೆಂಡ್ಸ್? ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲಸ ಇದೆ ನೋಡಿ. ಈ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ನಮ್ಮೂರಲ್ಲಿ ಜಾತ್ರೆ ಫ್ರೆಂಡ್ಸ್. ಆಗಲೇ ತುಂಬ ವರ್ಷ ಆಗೋಯ್ತಂತೆ ನಮ್ಮೂರಲ್ಲಿ ಜಾತ್ರೆ ಮಾಡಿ. ಎಷ್ಟು ವರ್ಷ ಆಯಿತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಸಿಕ್ಕಾಪಟ್ಟೆ ತುಂಬ ವರ್ಷ ಆಗ್ಬಿಟ್ಟಿದೆ ಜಾತ್ರೆ ಮಾಡಿ. ಈ ದೇವ್ರು ಕಂಪ್ಲೀಟ್ ಆದಮೇಲೆ ನಮ್ಮೂರಲ್ಲಿ ಜಾತ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹಳ್ಳಿಕಟ್ಟೆ ಮರ ತವ ಬಂದ್ಬಿಟ್ಟು ನಾಗರ ಕಲ್ಲುಗಳು ಈ ಥರ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನಮ್ಮೂರ ದೇವಸ್ಥಾನಗಳು. ನಮ್ಮೂರು ಬಂದ್ಬಿಟ್ಟು ದಿಬ್ಬೂರು ಅಂತ. ಇದು ಬೇವಿನ ಮರ ನೋಡಿ, ಇಲ್ಲಿಗೂ ಪೂಜೆ ಮಾಡ್ತಾರೆ. ನಮ್ಮೂರು ಸ್ಕೂಲ್ ಫ್ರೆಂಡ್ಸ್ ನೋಡಿ ಯಾವ ರೀತಿ ತುಂಬ ಚೆನ್ನಾಗಿದೆ. ಇದು ಕತ್ಲಾಗೋದ್ರಿಂದ ಒಂದು ಸ್ವಲ್ಪ ಈ ರೀತಿ ಇದೆ ನೋಡಿ. ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.